ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಇಂದು ಚಾಲನೆ. ಸರ್ಕಾರಿ ನೌಕರರು ದೈಹಿಕ ಮಾನಸಿಕ ಒತ್ತಡ ಬಗೆಹರಿಸಿಕೊಳ್ಳಲು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಪ್ರತಿದಿನ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಬಹುದು ಎಂದು ತಹಶೀಲ್ದಾರ್ ಅಶೋಕ್ ತೇಲಿ ಹೇಳಿದರು. ಅವರು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಸರ್ಕಾರಿ ನೌಕರರಿಗೆ ಹಮ್ಮಿಕೊಂಡಿದ್ದ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ, ನೌಕರರಿಗೆ ಮಾನಸಿಕ ನೆಮ್ಮದಿ ಅವಶ್ಯಕತೆ ಇದೆ. ಕೆಲಸದ ಜೊತೆಗೆ ವ್ಯಾಯಾಮ, ವಾಯು ವಿಹಾರ, ಯೋಗಾಸನಗಳನ್ನು ಮಾಡಿದಾಗ ತಮ್ಮ ಆರೋಗ್ಯ ಹಾಗೂ ಚುರುಕುತನ ಬರುತ್ತದೆ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸನ್ ಮಾತನಾಡಿ, ನೌಕರರು ತಮ್ಮ ಆರೋಗ್ಯದತ್ತ ಹೆಚ್ಚಿನ ಗಮನ ನೀಡಬೇಕು. ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೂ ಸಹ ಗಮನ ಹರಿಸಿ ಮಕ್ಕಳಿಗೆ ಗುಣಮಟ್ಟದ ವಿದ್ಯಾಭ್ಯಾಸ ನೀಡಿರಿ ಎಂದು ಕಿವಿಮಾತು ಹೇಳಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಮಾತನಾಡಿ, ಕ್ರೀಡೆ ಎಲ್ಲರಿಗೂ ಅವಶ್ಯಕತೆ ಇದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸರ್ವೇಸಾಮಾನ್ಯ. ನೌಕರರು ಎಲ್ಲಾ ಕ್ರೀಡೆಗಳಲ್ಲಿ ಭಾಗವಹಿಸಬೇಕೆಂದು ಕೋರಿದರು. ಸರ್ಕಾರಿ ನೌಕರರ ಕ್ರೀಡಾಪಟುಗಳು ತಾಲೂಕಿನ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಬೇಕು. ಮಹಿಳಾ ನೌಕರರು ಸಹ ಕೆಲಸ, ಮನೆ ಕೆಲಸ ಜೊತೆಗೆ ಕ್ರೀಡೆಗಳ ಕಡೆ ಹೆಚ್ಚು ಆಸಕ್ತಿ ವಹಿಸಬೇಕು. ಎಲ್ಲರಿಗೂ ಕ್ರೀಡಾ ಮನೋಭಾವನೆ ಇರಬೇಕು. ಕ್ರೀಡೆಯಲ್ಲಿ ತಾರತಮ್ಯವನ್ನು ಬಿಡಬೇಕು. ಎಲ್ಲಾ ಕ್ರೀಡಾಪಟುಗಳು ಭಾಗವಹಿಸುವ ಸಂದರ್ಭದಲ್ಲಿ ಸಹಕರಿಸಬೇಕೆಂದು ಕೋರಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ವೆಂಕಟಾಚಲಪತಿ, ವ್ಯವಸ್ಥಾಪಕ ಶಿವಣ್ಣ, ಬಿಇಒ ಕಚೇರಿ ವ್ಯವಸ್ಥಾಪಕ ನಾಗರಾಜ್, ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ಅಶೋಕ್ ಕುಮಾರ್, ವಸಂತ ರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ರವಣಪ್ಪ, ದೈಹಿಕ ಶಿಕ್ಷಕರು ಸೇರಿದಂತೆ ಎಲ್ಲಾ ಕಚೇರಿಯ ನೌಕರರು ಭಾಗವಹಿಸಿದರು. ಎಎನ್ಎಂ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ, ಚಿಂತಾಮಣಿ. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಮಾತನ್ನು ಹೇಳಿದರೆ, ಯಾರೇ ಆಗಲಿ ವಿದ್ಯಾರ್ಥಿ ಅಂತಕ್ಕಂಥದ್ದು ಕೇವಲ ಕಾಲೇಜಿನ ದಿನಗಳಲ್ಲಿ ಅಥವಾ ಶಾಲೆಗೆ ಹೋಗ್ತಕ್ಕಂಥ ದಿನಗಳಲ್ಲಿ ಮಾತ್ರ ಅಲ್ಲ, ತನ್ನ ಜೀವನದ ಮನುಷ್ಯ ಅಂತ್ಯದವರೆಗೂ ಕೂಡ ನಾವು ವಿದ್ಯೆಯನ್ನು ಗಳಿಸಬೇಕು. ಅಭ್ಯಾಸವನ್ನ ಮಾಡಿದಾಗ ಎಲ್ಲಾ ರಂಗದಲ್ಲೂ ಸರ್ಕಾರಿ ನೌಕರ ಸಂಘದ ಪರವಾಗಿ ಈ ಪುಷ್ಪದೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತು ಈ ಒಂದು ಕ್ರೀಡಾಕೂಟವನ್ನ ಉದ್ಘಾಟನೆ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮ ಶಿಕ್ಷಣ ಇಲಾಖೆಯ ವ್ಯವಸ್ಥಾಪಕರು, ಸರ್ಕಾರಿ ನೌಕರ ಸಂಘದ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಯುತ ನಾಗರಾಜರವರಿಗೆ ಪುಷ್ಪದೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಶ್ರೀನಿವಾಸ ರೆಡ್ಡಿ ಅವರು ಉಪಾಧ್ಯಕ್ಷರು, ವೃಂದದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ಸಹ ಈ ಒಂದು ಕ್ರೀಡಾಕೂಟದ ಪರವಾಗಿ ಈ ಒಂದು ಎಲ್ಲ ಮಿತ್ರರ ಪರವಾಗಿ ಆತ್ಮೀಯವಂತ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ಪ್ರಾಥಮಿಕ ಶಾಲಾ ಉದ್ಘಾಟನೆಯನ್ನು ಮಾಡಿರ್ತಕ್ಕ ಬನ್ನಿ ಸರ್, ನೀವು ಪ್ರಾರಂಭಿಕ ಗೆರೆ ಹತ್ರ ಹೋಗಿ ಸರ್. ಬಂದಿದ್ದೆ 45 ವರ್ಷದ ಒಳಗಿನವರಿಗೆ ನೋಡಿ 800 ಮೀಟರ್ ಓಟ ಪ್ರಾರಂಭ ಆಗ್ತಾ ಇದೆ. ಬಿಲೋ 45 and above 45.
ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲ ಉತ್ತರ ಕರ್ನಾಟಕದ ಅರವಿಂದ್